ಫ್ಲೇವರ್ ಅಂತೂ ನನ್ನ ಬಾಯಲ್ಲಿದೆ. ಐ ಕ್ಯಾನ್ ಜಸ್ಟ್ ವೇಟ್ ಟು ಫಿನಿಶ್ ಮೈ ಪ್ಲೇಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಾಡ್ತಾಯಿದ್ದೀನಿ ಸ್ಪೆಷಲ್ ಡಿಶ್. ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಮನೇಲಿ ತೆಂಗಿನಕಾಯಿ ಇರಲ್ಲ, ಟೊಮ್ಯಾಟೊ ಇರಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಚಿಕನ್ ಜೊತೆ. ಸೊ ಕ್ಯಾನ್ ಟ್ರೈ ದಿಸ್. ಬನ್ನಿ, ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಸೇಮ್ ಹೇಗೆ ಕಬಾಬ್ಗೆ ಮ್ಯಾರಿನೇಟ್ ಮಾಡ್ತೀರಾ ಅದೇ ಥರ ನಾನು ಇಲ್ಲಿ ಮ್ಯಾರಿನೇಟ್ ಮಾಡಿ ನನ್ನ ಮಗ ಹೆಲ್ಪ್ ಮಾಡ್ತಾನೆ. ಅದಕ್ಕೋಸ್ಕರ ಇದಕ್ಕೆ ಅಹಾನಿ ಚಿಕನ್ ಅಂತ ಹೆಸರಿಟ್ಟಿದ್ದೀನಿ. ನಾನೀಗ ಚಿಕನ್ಗೆ ಸ್ವಲ್ಪ ಉಪ್ಪು, ಮೊಸರು ಇದೆಲ್ಲ ಹೆಲ್ಪ್ ಮಾಡ್ತಾರೆ ನನ್ನ ಮಗ. ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಉಪ್ಪು ಮತ್ತು ಖಾರ ನಿಮ್ಮ ರುಚಿ ತಕ್ಕಷ್ಟು, ಕಸ್ತೂರಿ ಮೆಥಿ ಮತ್ತು ಕೊರಿಯಾಂಡರ್ ಪೌಡರ್ ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಒಂದು 15 to 20 ಮಿನಿಟ್ಸ್ ಬಿಟ್ಬಿಡಿ. ನನ್ನ ಮಗ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಖುಷಿನೇ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಲ್ಲ ಅವನಿಗೆ. ಅವನಿಗೆ ತುಂಬಾ ಮಜಾ ಬರ್ತದೆ. ಹಿ ಲವ್ಸ್ ಹೆಲ್ಪಿಂಗ್ ಮೀ ಇನ್ ಕಿಚನ್. ಸೊ ಇದೆಲ್ಲ ಹಾಕಿ ನಾನು ಒಂದು 15 to 20 ಮಿನಿಟ್ಸ್ನ ಬಿಟ್ಬಿಡ್ತಾ ಇದ್ದೀನಿ ಮ್ಯಾರಿನೇಟ್ ಆಗೋಕ್ಕೋಸ್ಕರ. ಅಲ್ಲಿವರೆಗೆ ಚಿಕನ್ ಮ್ಯಾರಿನೇಟ್ ಆಗ್ತಾ ಇರಲಿ. ನಾನು ಇಲ್ಲಿ ಡ್ರೈ ಮಸಾಲಾಸ್ ಏನೆಲ್ಲ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಒಂದು 3 ಉದ್ದುದ್ದಾಗ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್, ಮತ್ತು ಸ್ವಲ್ಪ ಒಂದು ಪೂರ್ತಿ ಗಾರ್ಲಿಕ್ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಾರೋ ಮಸಾಲಾಸ್ ಎಲ್ಲ, ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ ಡೀಟೇಲ್ಸಾಗಿ ಕೊಟ್ಟಿರ್ತೀನಿ, ನೋಟ್ ಮಾಡ್ಕೊಳ್ಳಿ. ನಿಮಗೇನು ಗೊತ್ತಾಗಲಿಲ್ಲ ಅಂದರೆ. ಪ್ಯಾನ್ಗೆ 1 ಕೈ ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು, ಧನಿಯಾ, ರೆಡ್ ಚಿಲ್ಲಿ, ಒಣಗಿರೋ ಹಸಿಮೆಣಸು ಇದೆಲ್ಲ ಹಾಕಿ ಒಂದು ಸ್ವಲ್ಪ ಕಾಳು ಮೆಣಸು ಹಾಕಿ ಹುರ್ಕೊಳ್ಳಿ. ಹುರಿದಿರೋ ಮಸಾಲಾಸ್ ಎಲ್ಲ ಸ್ವಲ್ಪ ತಣ್ಣಗಾಗಲಿ, ಅದಕ್ಕೆ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಈರುಳ್ಳಿ ಹಾಕಿ ಚಾಪ್ ಮಾಡಿರೋದು, ಅದು ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗೋವರೆಗೆ ಅದನ್ನ ಸ್ವಲ್ಪ ಹಾಗೆ ಪ್ಯಾನಲ್ಲೇ ಹುರಿ. ಅದೇ ಟೈಮಲ್ಲಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಬೋದು. 1 ಸ್ಪೂನ್ ಎಲ್ಲ ಬೆಂದಾದಮೇಲೆ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಅದ್ರ ಪೂರ್ತಿ ಹಸಿ ವಾಸನೆ ಹೋಗಲಿ ಜಿಂಜರ್ ಗಾರ್ಲಿಕ್ ಪೇಸ್ಟದು, ಅಲ್ಲಿವರೆಗೆ ಹುರ್ಕೊಡಿ ಅದನ್ನ. ನಾವಿಲ್ಲಿ ಎಲ್ಲಿ ಮಸಾಲ ನಾವು ಪ್ಯಾನ್ ಫ್ರೈ ಮಾಡಿದ್ವಿ ಅದನ್ನ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ನಮಗೆ ಫೈನ್ ಪೌಡರ್ ಈಗ ಆನಿಯನ್ ಅದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಕಲರ್, ಸ್ವಲ್ಪ ಬೆಂದಿದೆ. ಈಗ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಅದನ್ನ ಹಾಕ್ತಾಯಿದ್ದೀನಿ. ಅದು ಹಾಕಿ ಒಂದು 2 ಮಿನಿಟ್ಸ್ ಅದಷ್ಟು ಆನಿಯನ್ ಜೊತೆಲ್ಲ ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ನನ್ನ ಮಗನಿಗೆ ಹೆಲ್ಪ್ ಮಾಡಬೇಕಂತ ಒಂದು ಕಡೆಯಿಂದ ನನಗೆ ಹೆದರಿಕೆ, ಎಲ್ಲೊಂದು ಕೈ ಸುಟ್ಕೊತಾನೆ ಅಂತ. ಅದಕ್ಕೋಸ್ಕರ ನಾನು ನನ್ನ ಕೈ ಹಿಡ್ಕೊಂಡು ಬಿಡ್ತಾನೆ ಇರಲಿಲ್ಲ, ಅವನ ಮಕ್ಕಳಾಟದಲ್ಲಿ ಎಲ್ಲೋನಕ್ಕಾಗತ್ತೆ ಅಂತ. ಈಗ ನಾನು ಅವನಿಗೆ ಕಿಚನಿಂದ ಅವಾಯ್ಡ್ ಮಾಡಿದ್ರೆ ಇನ್ ಫ್ಯೂಚರ್ ಅವನಿಗೆ ಕಿಚನಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಅವನಿಗೆ ಅವಾಯ್ಡ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಈಗ ಚಿಕನ್ ಸ್ವಲ್ಪ ಬೆಂದಿದೆ. ಈಗ ನಾನು ಎಲ್ಲಿ ಮಸಾಲ ಹುರ್ಕೊಂಡಿದ್ದೆ ಅದನ್ನ ನಾನು ಈ ಥರ ತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಆ ಮಸಾಲಾಸ್ ಈಗ ಹಾಕ್ತಾಯಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಹೊತ್ತು ನೀರು ಹಾಕಿ ಬೇಯಕ್ಕೆ ಬಿಡ್ತಾಯಿದ್ದೀನಿ, ಒಂದು 10 to 15 ಮಿನಿಟ್ಸ್. ಪೂರ್ತಿ ಅದರ ಫ್ಲೇವರ್ ಎಲ್ಲ ಎನ್ಹ್ಯಾನ್ಸ್ ಆಗಲಿ ಅಂತ. ಸೊ ಈಗ 10 ಮಿನಿಟ್ಸ್ ಆಗಿದೆ. ಸೊ ಈಗ ಬೆಂದಿದೆ. ಚಿಕನ್ನು ತುಂಬಾ ಜ್ಯೂಸಿ ಆಗಿದೆ ಮತ್ತು ಅದರ ಫ್ಲೇವರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಮ್ಯಾರಿನೇಟ್ ಆಗೋಕ್ಕೂ ಬಿಟ್ಟಿದ್ದೆ ಒಂದು 15 to 20 ಮಿನಿಟ್ಸ್. ಈಗ ಅದನ್ನ ನೀವು ಚಪಾತಿ ಜೊತೆ ಆದರೂ ತೊಗೊಳ್ಳಿ, ನಾನ್ ಜೊತೆ ಆದರೂ ತೊಗೊಳ್ಳಿ. ಈ ರೆಸಿಪಿ ತುಂಬಾ ಈಸಿ ಆಗಿದೆ. ಸೊ ಎಸ್, ಇಟ್ಸ್ ರೆಡಿ ನೌ. ಓಕೆ,
ನಿಮ್ಮ ಮನೇಲಿ ಯಾವಾಗ ಕಾಯಿ ಮತ್ತು ಟೊಮ್ಯಾಟೊ ಇರಲ್ಲ ಆ ಟೈಮಲ್ಲಿ ಈ ರೆಸಿಪಿ ಅಂತೂ ಟ್ರೈ ಮಾಡಿ ಔಟ್ಸ್ಟ್ಯಾಂಡಿಂಗ್. ಅದು ಚಿಕನ್ದು ನಾನು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ನಲ್ಲ ಅದ್ರ ಫ್ಲೇವರ್ ಸಿಗ್ತದೆ, ಮತ್ತು ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಆ ಫ್ಲೇವರ್ ಅಂತೂ ನನ್ನ ಬಾಯಲ್ಲಿದೆ. ಐ ಕ್ಯಾನ್ ಜಸ್ಟ್ ವೇಟ್ ಟು ಫಿನಿಶ್ ಮೈ ಪ್ಲೇಟ್. ಸೊ ಎಸ್, I can't just wait to finish my plate. ಸೊ ಎಸ್, ನೀವು ಟ್ರೈ ಮಾಡಿ. ಐ ಹೋಪ್ ಈ ರೆಸಿಪಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ. ಸೊ ಸಿ ಯು ನೆಕ್ಸ್ಟ್ ಟೈಮ್ ವಿತ್ ಮೈ ನ್ಯೂ ರೆಸಿಪಿ. ಸೊ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ, ಹಾಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಸಿ ಯು ನೆಕ್ಸ್ಟ್ ಟೈಮ್. ಟಿಲ್ ದೆನ್, ಬಾಯ್ ಬಾಯ್.